ಎಲ್ಲರಿಗೂ ನಮಸ್ಕಾರ. ನಾನು ಶರಣಧರ್ಮ ಚಿಂತನೆಯ ಮಾಲಿಕೆಯಲ್ಲಿ ಸುಮಾರು ಒಂದು ವಾದ ಸರಣಿಯ 17 ವಿಡಿಯೋಗಳನ್ನು ನಾನು ಮಂಡಿಸಿ ಮಧ್ಯೆ ಒಂದು 2 ತಿಂಗಳು ಗ್ಯಾಪ್ ಆಗಿರಬಹುದು. ಆ ಮಧ್ಯೆ ನಾನು ವಿಶ್ವಕರ್ಮ, ಬಸವಣ್ಣ ಇತ್ಯಾದಿ ಕುಲಜಾತಿ ವಿಚಾರಗಳ ಕುರಿತಾದ ವಿಷಯಗಳನ್ನು ನಾನು ಮಂಡಿಸಿದೆ. ಈಗ ಮತ್ತೆ ನಾನು ಆ ಶರಣಧರ್ಮದ ಚಿಂತನೆಯ 18ನೇ ವಿಡಿಯೋ ನಾನಿವತ್ತು ಮಂಡಿಸ್ತಾ ಇದ್ದೇನೆ. ವಿಷಯ: ಶರಣರ ದೃಷ್ಟಿಯಲ್ಲಿ ಬಾಹ್ಯ ಪೂಜೆಗಿಂತ ಅಂತರ್ಪೂಜೆ ಶ್ರೇಷ್ಠ. ಇಲ್ಲಿ ಈ ವಿಷಯಕ್ಕೆ ನಾವು ಒಂದು ಪ್ರವೇಶಿಕೆಯಾಗಿ ಸ್ವಾಮಿ ವಿವೇಕಾನಂದರ ಕೆಲವು ವಿಚಾರಗಳನ್ನು ಮೊದಲಿಗೆ ಪ್ರಸ್ತಾಪಿಸಲು ಬಯಸ್ತೇನೆ. ವಿಗ್ರಹಾರಾಧನೆ, ಬಾಹ್ಯ ಪೂಜೆ ಕೆಳದರ್ಜೆಯದು, ಅಂತರ್ಪೂಜೆ ಶ್ರೇಷ್ಠ ಅಂಥೇಳಿ ಸ್ವಾಮಿ ವಿವೇಕಾನಂದರ ಕೃತಿ ಸಂಪುಟ 1ರಲ್ಲಿ ಪುಟ 18ರಲ್ಲಿ ಬರೀತಾರೆ. ಆಮೇಲೆ ಅಲ್ಲೇನೆ ವಿವೇಕಾನಂದರ ವಿಗ್ರಹಾರಾಧನೆಯನ್ನು ಅವರು ತಪ್ಪು ಅಂತ ಹೇಳಲ್ಲ. ವ್ಯಕ್ತಿಯೊಬ್ಬ ತನ್ನ ದಿವ್ಯ ಸ್ವರೂಪವನ್ನು ವಿಗ್ರಹವೊಂದರ ನೆರವಿನಿಂದ ಕಂಡುಕೊಳ್ಳುವುದಾದರೆ ಅದನ್ನು ಪಾಪ ಎನ್ನಲಾಗದು. ಹಿಂದೂ ಧರ್ಮದ ಪ್ರಕಾರ ಮಾನವ ದೋಷದಿಂದ ಸತ್ಯದ ಕಡೆಗೆ ಅಲ್ಲ, ಸತ್ಯದಿಂದ ಕೆಳಗಿನ ಸ್ತರದಿಂದ ಮೇಲಿನ ಸ್ತರಕ್ಕೆ ಪಯಣಿಸುವನು. ಅವರ ಪ್ರಕಾರ ವಿಗ್ರಹ, ಗಿಡ, ಮರ, ಕಲ್ಲು ಇವೆಲ್ಲ ಸತ್ಯದ ಕೆಳಸ್ತರದ ಅನಾವರಣ. ಉನ್ನತ ಸ್ತರದ್ದು ಎಂದರೆ ಜೀವಾತ್ಮ ಪರಮಾತ್ಮರ ಅದ್ವೈತ ಸ್ಥಿತಿ. ಯಾರು ಮನಸ್ಸು ಇನ್ನೂ ಅಪರಿಪಕ್ವವಾಗಿದೆಯೋ, ಅಂದರೆ ಯಾರ ಮನಸ್ಸು ಇನ್ನೂ ಅಪರಿಪಕ್ವವಾಗಿದೆಯೋ ಅವರಿಗೆ ವಿಗ್ರಹಾರಾಧನೆ ಬೇಕು ಅಂತ ಹೇಳ್ತಾರೆ. ಶರಣರು ಸ್ಥಾವರ ಲಿಂಗವನ್ನು ತಿರಸ್ಕರಿಸುವಲ್ಲಿ ಮತ್ತು ಮಣ್ಣು ಮಸಣಿ ದೈವಗಳನ್ನು ತಿರಸ್ಕರಿಸುವಲ್ಲಿ ಸ್ವಾಮಿ ವಿವೇಕಾನಂದರು ವಿಗ್ರಹಾರಾಧನೆಗೆ ನೀಡುವ ಕೆಳಸ್ತರದ ಸತ್ಯ ಎಂಬ ಈ ರಿಯಾಯಿತಿಯು ಕೂಡ ಅಲ್ಲಿ ಕಾಣುವುದಿಲ್ಲ. ಅವರು ಸಾರಸಗಟು ಮಣ್ಣು ದೈವ, ಮಸಣಿ ದೈವ ಅನ್ನುವ ಎಲ್ಲ ಜನಪದ ದೈವಗಳನ್ನು ಶರಣರು ತಿರಸ್ಕರಿಸ್ತಾರೆ. ಶರಣರಲ್ಲಿ ಇಷ್ಟಲಿಂಗ ಧಾರಣೆ ಆರಂಭಿಕ ಭಕ್ತ ಸ್ಥಳಿಗೆ ಕಡ್ಡಾಯ, ಅಲ್ಲಿ ಯಾವ ರಿಯಾಯಿತಿ ಇಲ್ಲ. ಆದರೆ ಸ್ವಯಂ ತಾನೇ ಲಿಂಗ ಸ್ವರೂಪಿಯಾದವನಿಗೆ ಲಿಂಗ ಪೂಜೆ ಅದು ಐಚ್ಛಿಕ, ಅದು ಕಡ್ಡಾಯವಲ್ಲ. ಬಸವಣ್ಣನಿಗಿಂತಲೂ ಅಲ್ಲಮ ಪ್ರಭುವಿನಲ್ಲಿ ಅಂತರ್ಪೂಜೆಗೆ ಹೆಚ್ಚಿನ ಮಹತ್ವ ಕಂಡುಬರುತ್ತದೆ. ಕಾರಣ, ಅಲ್ಲಮ ಪ್ರಭು ಪ್ರಾಣಲಿಂಗ ಪ್ರತಿಪಾದಕ. ನೋಡಿ, ಪೂಜೆ, ಬಹಿರಂಗ ಪೂಜೆ ಮತ್ತು ಅಂತರಂಗ ಪೂಜೆ ಕುರಿತು, ಪೂಜೆಯು ಸಾಂಸ್ಥಿಕ ಧರ್ಮದ ಬಹುಮುಖ್ಯ ಭಾಗವಾದ ಒಂದು ಕ್ರಿಯೆ, ಕರ್ಮ. ಭಕ್ತರು ಅವರವರ ಇಷ್ಟ ದೈವತವನ್ನು ಅಥವಾ ದೈವತಗಳನ್ನು ಆ ದೈವತಕ್ಕೆ ಅಥವಾ ದೈವತಗಳಿಗೆ ಒಪ್ಪುವಂಥ ಪದಾರ್ಥ, ಕೊಡುಗೆ, ಸಯದಾನ, ಎಡೆ, ಬಲಿ, ಅರ್ಪಣೆ ಇತ್ಯಾದಿಗಳ ಮೂಲಕ ತತ್ಸಂಬಂಧಿತ ಮಂತ್ರೋಚ್ಚಾರಣೆ, ಪ್ರಾರ್ಥನೆ, ಧ್ಯಾನದೊಂದಿಗೆ, ಕ್ರಿಯೆಗಳೊಂದಿಗೆ ಸಂಪ್ರೀತಗೊಳಿಸಿ ತಮ್ಮ ಅಭೀಪ್ಸೆಯ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ಒಂದು ಮಾರ್ಗ ಪೂಜೆ ಅಂದರೆ. ತಮ್ಮ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳುವ, ತಮ್ಮ ಮನಸ್ಸಿಗೆ ಶಾಂತಿ, ನೆಮ್ಮದಿ, ಬದುಕಿನ ಸುಖ ಇತ್ಯಾದಿಗಳನ್ನು ಪಡೆದುಕೊಳ್ಳುವ ಒಂದು ಸಾಂಸ್ಥಿಕ ಪಂಥೀಯ ಮಾರ್ಗ ಇದು. ಸಾಂಸ್ಥಿಕ ಪಂಥೀಯ ಮಾರ್ಗ ಅಂದರೆ ಇನ್ಸ್ಟಿಟ್ಯೂಷನಲ್ ಸೆಕ್ಟೇರಿಯನ್ ವೇ. ಒಂದೊಂದು ಧರ್ಮ ಮಾತ್ರವಲ್ಲ, ಒಂದೇ ಧರ್ಮದ ಭಿನ್ನ ದೈವತೆಗಳಿಗೆ ಭಿನ್ನವಾದ ಪೂಜಾಚಾರಗಳನ್ನು, ನಿತ್ಯ ನಿಯಮಗಳನ್ನು ನಾವು ಕಾಣಬಹುದು. ಈ ಹಿನ್ನೆಲೆಯಲ್ಲಿ 12ನೇ ಶತಮಾನದ ಶರಣರ ವಚನಗಳು ಪ್ರತಿಪಾದಿಸುವ ಇಷ್ಟಲಿಂಗ ರೂಪದ ಶಿವಪೂಜೆಗೆ ಸಂಬಂಧಿಸಿ ಅಲ್ಲಮ ಪ್ರಭುಗಳು ಯಾವ ರೀತಿಯ ಪೂಜಾ ಪದ್ಧತಿಗಳನ್ನು ಪುರಸ್ಕರಿಸುತ್ತಾರೆ,
ಯಾವುವನ್ನು ಅವರು ತಿರಸ್ಕರಿಸುತ್ತಾರೆ, ಯಾವ ಥರದ ಪೂಜೆ ಅವರ ಪ್ರಕಾರ ಭಕ್ತನಿಗೆ ಪ್ರಯೋಜನಕಾರಿ ಎಂಬುದನ್ನು ಅವರ ವಚನಗಳ ಮೂಲಕ ನಾವು ಅರ್ಥ ಮಾಡಿಕೊಳ್ಳೋಣ. ಬಹಿರಂಗ ಮತ್ತು ಅಂತರಂಗ ಎಂಬ ಎರಡು ಪ್ರಕಾರದ ಪೂಜಾಚಾರಗಳಲ್ಲಿ ಅಲ್ಲಮಪ್ರಭು ಸ್ಥಾವರಲಿಂಗ ದೇಗುಲಗಳನ್ನು ತಿರಸ್ಕರಿಸಿದಂತೆಯೇ ಬಾಹ್ಯ ಪೂಜೆಯನ್ನು ಕೂಡ ಅವರು ತಿರಸ್ಕರಿಸುತ್ತಾರೆ. ಈ ಕುರಿತು ಅವರ ವಚನಗಳಲ್ಲಿ ಅನೇಕ ಸ್ಪಷ್ಟೋಕ್ತಿಗಳಿವೆ. ಊರಕ್ಕೆ ಊರೆಣ್ಣೆ ಉಣ್ಣು ಮಾರಿಕವ್ವೆ ಮಾರಿಕವ್ವ ತಾಯೇ, ಊರಕ್ಕೆ ಊರೆಣ್ಣೆ ಉಣ್ಣು ಮಾರಿಕವ್ವ ತಾಯೇ, ಬಾರೆ ಕುಮಾರನ ತಲೆಗಾಯಿ ಎಂಬಂತೆ ಕಾಡಹೂ ಕೈಯ ಲಿಂಗವ ಪೂಜಿಸುವಾತನ ಭಕ್ತನೆಂಬರು ಅಲ್ಲ. ತಾನು ಲಿಂಗ ತನ್ನ ಮನವೇ ಪುಷ್ಪ, ಪೂಜಿಸುವಾತನೇ ಸದ್ಭಕ್ತನು ಗುಹೇಶ್ವರ ಅಂತೇಳಿ ಅಲ್ಲಮಪ್ರಭುವಿನ 407ನೇ ವಚನ ಹೇಳುತ್ತೆ. ಈ ವಚನ ಭಕ್ತನ ತನುವೇ ಲಿಂಗ, ಮನವೇ ಪುಷ್ಪ ಎಂದು ಅಮೂರ್ತ ಲಿಂಗ ಪೂಜೆಯನ್ನು ಪ್ರತಿಪಾದಿಸುತ್ತಲೇ ಪರಿಶಿಷ್ಟ ದೈವತ ಮಾರಿಕವ್ವೆಯ ಪೂಜಾಚಾರಗಳನ್ನು ಅದು ಹೀಗಳೆದು ಇಂಥ ಊರಕ್ಕಿ ಊರೆಣ್ಣೆ ಕಾಡು ಪುಷ್ಪದ ಪೂಜೆ ಶಿವಾಚಾರಕ್ಕೆ ಸಲ್ಲದೆಂಬ ಸಂದೇಶವನ್ನ ಈ ವಚನದಲ್ಲಿ ನೀಡುತ್ತಿದ್ದಾರೆ. ಪ್ರಾಣಲಿಂಗವೇ ನಿಜವಾದ ಲಿಂಗ, ಬಾಹ್ಯದೊಳು ಕಾಣುವ ಕಲ್ಲು ಲಿಂಗವು ಲಿಂಗವಲ್ಲ ಎಂದಾದ ಮೇಲೆ ಬಾಹ್ಯ ಪೂಜೆಗೆ ಅರ್ಥವೆಲ್ಲಿಯದು? ಈ ಬಾಹ್ಯ ಪೂಜೆಯ ಅನರ್ಥಕತೆಯನ್ನ ಅಲ್ಲಮ ಹೀಗೆ ಲೇವಡಿ ಮಾಡುತ್ತಾರೆ. ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿದವರ ಕಂಡು ನಾಚಿದೆನಯ್ಯ, ಒಳಗೆ ಒಂದು ಅನಿಮಿಷ ಲಿಂಗವ ಕಂಡು ಎನ್ನ ಮನೋಪುಷ್ಪದಲ್ಲಿ ಪೂಜಿಸಿದಡೆ ನಾಚಿಕೆ ಮಾದು ನಿಸ್ಸಂದೇಹಿಯಾದನು ಗುಹೇಶ್ವರ. ಹೊರಗನೇ ಕೊಯ್ದು ಹೊರಗನೇ ಪೂಜಿಸಿದವರ ಕಂಡು ನಾಚಿದೆನಯ್ಯ, ಒಳಗೆ ಒಂದು ಅನಿಮಿಷ ಲಿಂಗವ ಕಂಡು ಎನ್ನ ಮನೋಪುಷ್ಪದಲ್ಲಿ ಪೂಜಿಸಿದಡೆ ನಾಚಿಕೆ ಮಾದು ನಿಸ್ಸಂದೇಹಿಯಾದೆನು ಗುಹೇಶ್ವರ. ಒಳಗಡೆ ಅಂತರಂಗದಲ್ಲಿ ನಾವು ಅನಿಮಿಷ ಲಿಂಗವನ್ನು ಕಂಡು ಅದನ್ನ ಮನೋಪುಷ್ಪದಲ್ಲಿ ಪೂಜಿಸಿದರೆ ನಾಚಿಕೆ ಮಾದು ಅಂದ್ರೆ ನಾಚಿಕೆ ಹೋಗಿ ನಿಸ್ಸಂದೇಹಿಯಾದೆ ನಾನು ಗುಹೇಶ್ವರ ಅಂತ ತನ್ನ 417ನೇ ವಚನದಲ್ಲಿ ಅಲ್ಲಮಪ್ರಭು ಹೇಳುತ್ತಾರೆ. ಹೊರಗಿನ ಹೂ ಕೊಯ್ದು ಹೊರಗಿನ ಲಿಂಗವನ್ನು ಪೂಜಿಸುವ ಭೌತಿಕ ಕರ್ಮದವರನ್ನು ಕಂಡು ತಾವು ನಾಚಿದ್ದಾಗಿಯೂ ತಮ್ಮಂತರಂಗದಲ್ಲಿರುವ ಅನಿಮಿಷ ಲಿಂಗವನ್ನು ದರ್ಶಿಸಿ ಅದನ್ನ ತಮ್ಮ ಮನೋಪುಷ್ಪದಿಂದ ಪೂಜಿಸಿದ ಕಾರಣ ಆ ನಾಚಿಕೆ ಹೋಗಿ ತಮ್ಮ ಸಂದೇಹ ನೀಗಿತ್ತೆನ್ನುವರು ಅಲ್ಲಮಪ್ರಭು ಈ ವಚನದಲ್ಲಿ. ಲಿಂಗ ಪೂಜಕನಿಗೆ ಪ್ರಾಣ ಮನವೇ ಲಿಂಗ. ಆ ಲಿಂಗದ ಠಾವು ಅಂದ್ರೆ ಸ್ಥಾನ, ರಹಸ್ಯ ಅಥವಾ ಸ್ವರೂಪ ಅಂತ. ಅದು ಹೇಗಿರ್ಬೇಕಂದ್ರೆ ಮನ ಮುಟ್ಟದ ಮಜ್ಜನ, ತನು ತಾಗದ ದೇಹಾರ, ಭಾವ ತಾಗದ ಪೂಜೆ, ಎವೆ ತಾಗದ ನೋಟ, ವಾಯು ತಾಗದ ಲಿಂಗದ ಠಾವ ತೋರ ಗುಹೇಶ್ವರ. ಅಲ್ಲಮಪ್ರಭುವಿನ 419ನೇ ವಚನ ಇದು. ಆ ಲಿಂಗ ಹೇಗಿರಬೇಕು? ಅದಕ್ಕೆ ಮಾಡುವ ಮಜ್ಜನಕ್ಕೆ ಈ ಮನುಷ್ಯನ ಮನದ ಸ್ಪರ್ಶ ಆಗಬಾರದು. ನೋಡು, ಮನ ಮುಟ್ಟದ ಮಜ್ಜನ, ಅದಕ್ಕೆ ಮಾಡುವ ಎಡೆಗೆ ಅಂದ್ರೆ ದೇಹಾರಕ್ಕೆ ಈ ನರನ ದೇಹ ತಾಕಬಾರದು. ತನು ತಾಗದ ದೇಹಾರ. ಅದಕ್ಕರ್ಪಿಸುವ ಪೂಜೆಗೆ ಭಾವ ಸ್ಪರ್ಶವಾಗಬಾರದು. ನೋಡು, ಭಾವ ತಾಗದ ಪೂಜೆ ಅಂತ. ಅದಕ್ಕೆ ಬೀರುವ ನೋಟವು ನಮ್ಮ ಕಣ್ಣೆವೆಗಳು ತಾಕದಂತಿರಬೇಕು. ನೋಡಿ, ಎವೆ ತಾಕದ ನೋಟ. ಆ ಲಿಂಗಕ್ಕೆ ವಾಯು ತಾಕಬಾರದು. ಅಂದರೆ ಪ್ರಭು ಕಟ್ಟಿಕೊಡುವ ಈ ಲಿಂಗವು ಪ್ರಾಣ ಮನಸ್ವರೂಪಿ, ಅದು ಅಮೂರ್ತ. ಅಲ್ಲಮಪ್ರಭು 421ನೇ ವಚನದಲ್ಲಿ ಮನವೇ ಲಿಂಗವಾದ ಬಳಿಕ ಇನ್ನಾರ ನೆನೆವುದಯ್ಯ ಎಂದು ಕೇಳುತ್ತಾರೆ. ಈ ಲಿಂಗವ ಬಿಟ್ಟು ಬಾಹ್ಯ ಲಿಂಗ ಪೂಜೆಗೆ ಪ್ರಯತ್ನಿಸಿದರೆ ಆ ಪ್ರಯತ್ನವೆಲ್ಲ ಎಷ್ಟು ನಿಷ್ಪ್ರಯೋಜಕವಾದುದೆಂದರೆ, ಆ ಲಿಂಗಾರ್ಚನೆಗೆ ಬೇಕೆಂದು ಪುಷ್ಪಕ್ಕೆ ಕೈ ಹಾಕಿದರೆ ಆ ಪುಷ್ಪ ನೋಡುತ್ತಲೇ ಕರದಲ್ಲಿ ಕಣ್ಮರೆಯಾಗುತ್ತದೆ. ಆ ಪುಷ್ಪ ಓಗರದ ಗೊಬ್ಬರವನ್ನುಣ್ಣದು, ಕಾಮದ ಕಣ್ಣರಿಯದು, ನಿದ್ರೆಯ ಕಪ್ಪೊತ್ತದು. ಅದು ಈ ಸೂರ್ಯ ಚಂದ್ರರ ನೆರಳಲ್ಲಿ ಬೆಳೆಯದು,
ಆ ಲಿಂಗಕ್ಕೆ ಅರ್ಪಿಸಲು ಯೋಗ್ಯವಾದ ಪುಷ್ಪವು ಲಿಂಗವೇದಿಯಾಗಿ ಬೆಳೆದಿರಬೇಕು ಅಂತ ಹೇಳಿ ಅಲ್ಲಮ ಪ್ರಭು ತನ್ನ 414ನೇ ವಚನದಲ್ಲಿ ಹೇಳ್ತಾರೆ. ಅಂಗಕ್ಕೆಂದಡೆ ಹಿರಿಯ ಹರಿವಾಣವ ತುಂಬಿ ಬೋನವ ತಾಯೆಂಬರು. ಅಂಗಕ್ಕೆಂದಡೆ ಹಿರಿಯ ಹರಿವಾಣವ ತುಂಬಿ ಬೋನವ ತಾಯೆಂಬರು. ಲಿಂಗಕ್ಕೆಂದಡೆ ಚಿಕ್ಕ ಗಿಣ್ಣಿಲು ತುಂಬಿ ಬೋನವ ತಾಯೆಂಬರು. ಅಂಗವ ಹಿರಿದು ಮಾಡಿ ಲಿಂಗವ ಕಿರಿದು ಮಾಡಿ ಮನೆಯಲ್ಲಿ ಮಡಕೆ ತುಂಬಿ ಬೋನವ ಮಾಡಿ ಚಿಕ್ಕ ಕುಡಿಕೆ ಗಿಣ್ಣಿಲು ಲಿಂಗಕ್ಕೆ ಬೋನವ ಹಿಡಿಯುವ ಈ ಮಡಕೆ ಮಾರಿಗಳ ನೇನೆಂಬೆ ಗುಹೇಶ್ವರ ಅಂತ 699ನೇ ವಚನದಲ್ಲಿ ಈ ಭಕ್ತರು ಅಂಗಕ್ಕೂ ಮತ್ತು ಲಿಂಗಕ್ಕೂ ಮಾಡುವ ಭೇದವನ್ನು ಕುರಿತು ಲೇವಡಿ ಮಾಡ್ತಾರೆ. ಈ ಬಾಹ್ಯ ಭಕ್ತಿ ಮೆರೆವವರ ಕುಟಿಲ ಭೇದ ಬುದ್ಧಿ ಇದು. ಮತ್ತು ಅಂಗಲಿಂಗಗಳ ಮಧ್ಯೆ ಭೇದ ಭಾವ ಮಾಡುವ ಭಕ್ತರನ್ನ ಈ ವಚನದಲ್ಲಿ ಮಡಕೆ ಮಾರಿಗಳು ಎಂದು ಹೀಗಳೆದಿದ್ದಾರೆ ಪ್ರಭು. ಅಂಗ ದೇಹಕ್ಕೆ ಅಂದ್ರ ತಿಂಬುವ ಗುರು ಭಕ್ತರಿಗೆ ಜಂಗಮರಿಗೆ ಅಂತ ಎಂದರೆ ಬಹಳ ದೊಡ್ಡ ಹರಿವಾಣ ತುಂಬಿ ಬೋನವ ಹಿಡಿಯೋದು. ಲಿಂಗವೇನು ಉಂಬುವುದೇ ಅದಕ್ಕೆ ಸಣ್ಣ ಗಿಣ್ಣೆಲೆ ಸಾಕು. ಹೀಗೆ ಭಕ್ತ ಅಂಗದ ಮುಂದೆ ಯಾವ ಲಿಂಗವನ್ನು ಶಿವನೆಂದು ಪೂಜಿಸಿ ಹರಿವಾಣ ತುಂಬ ಬೋನವನ್ನು ಸುರಿದು ಪಡೆವನೋ ಆ ಲಿಂಗವನ್ನೇ ಕಿರಿದು ಮಾಡಿ ಶಿವನಿಗೆ ಅಪಮಾನ ಅಗೌರವ ತೋರಿದಂತಲ್ಲವೇ ಇದು. ಉದಕ ಮಜ್ಜನವಲ್ಲ, ಪತ್ರೆ ಪೂಜೆಯಲ್ಲ, ಧೂಪ ಪರಿಮಳವಲ್ಲ, ಕಂಚು ಬೆಳಗಲ್ಲ, ಸಯಧಾನ ಅರ್ಪಿತವಲ್ಲ, ಅದೆಂತೆಂದಡೆ ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ನಯನವೇ ಸ್ವಯಂ ಜ್ಯೋತಿ, ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ ಅಂತೇಳಿ 955ನೇ ವಚನದಲ್ಲಿ ಹೇಳ್ತಾರೆ ಅಲ್ಲಮ ಪ್ರಭು. ನೋಡಿ, ಈ ವಚನ ಬಾಹ್ಯ ಪೂಜಾ ಸಾಮಗ್ರಿ ಪದಾರ್ಥಗಳಿಗೆ ಪರ್ಯಾಯವಾಗಿ ಗುಣ ಭಾವ ಸ್ವರೂಪದ ಸಾಮಗ್ರಿ ಸಹಿತ ಅಮೂರ್ತ ಪೂಜೆಯನ್ನ ಎತ್ತಿ ಹಿಡಿಯುತ್ತದೆ. ಅದು ನೋಡಿ, ಉದಕ ಮಜ್ಜನವಲ್ಲ, ಪತ್ರ ಪೂಜೆಯಲ್ಲ, ಧೂಪ ಪರಿಮಳವಲ್ಲ, ಕಂಚು ಬೆಳಗಲ್ಲ, ಸಯಧಾನ ಅರ್ಪಿತವಲ್ಲ, ಅದೆಂತೆಂದಡೆ ಸಜ್ಜನವೇ ಮಜ್ಜನ, ಸತ್ಯ ಸದಾಚಾರವೇ ಪುಷ್ಪ, ಅಷ್ಟಮದಂಗಳ ಸುಟ್ಟುದೇ ಧೂಪ, ನಯನವೇ ಸ್ವಯಂ ಜ್ಯೋತಿ, ಪರಿಣಾಮವೇ ಅರ್ಪಿತ ಕಾಣ ಗುಹೇಶ್ವರ. ಅಂದ್ರೆ ಈ ಪೂಜೆಯ ನೆಪದಲ್ಲಿ ಮನುಷ್ಯರ ಗುಣಸ್ವಭಾವಗಳನ್ನು ಕೂಡ ಉತ್ತಮಗೊಳಿಸ್ತಕ್ಕಂತಹ ಒಂದು ಪ್ರಯತ್ನ ಶಿವಶರಣರದಾಗಿತ್ತು ಅನ್ಲಿಕ್ಕೆ ಅಲ್ಲಮ ಪ್ರಭುವಿನ ಈ ಒಂದು ವಚನ ಸಾಕ್ಷಿ ಅನಿಸ್ತದೆ. ಅಂದ್ರೆ ಮನುಷ್ಯನನ್ನು ಹೆಚ್ಚು ಹೆಚ್ಚು ನೈತಿಕಗೊಳಿಸ್ತಕ್ಕಂಥದ್ದು ಅದು ಒಂದು ಪೂಜೆಯ ಉದ್ದೇಶ ಇಲ್ಲಿ ಅಂತ. ಹೀಗೆ ಬಾಹ್ಯ ಪೂಜೆಯನ್ನ ಟೀಕಿಸುವ, ಖಂಡಿಸುವ ಮತ್ತು ತಿರಸ್ಕರಿಸುವ ಅನೇಕ ವಚನಗಳಿವೆ, ಒಂದೆರಡಲ್ಲ. ನಾವು ಎತ್ಕೊಂಡು ಮಾತಾಡ್ತಕ್ಕಂಥದ್ದು ಕೆಲವು ಉದಾಹರಣೆಗಳಷ್ಟೇ. ಆ ಕೆಲವನ್ನ ಇಲ್ಲಿ ನಾವು ನೋಡಬಹುದು. ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ, ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡುಗಳಿಗಲ್ಲದೆ, ಸೈದಾನವನ್ನರ್ಪಿಸಿ ಫಲ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು 18 ಧಾನ್ಯಕ್ಕಲ್ಲದೆ, ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ನೇನೆಂಬೆ ಗುಹೇಶ್ವರ ಅಂತ 119ನೇ ವಚನದಲ್ಲಿ ಹೇಳ್ತಾರೆ. ನೋಡು, ಮಜ್ಜನ ಕೆರೆದು ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಸೀತಾಳಕ್ಕಲ್ಲದೆ, ಪತ್ರೆ ಪುಷ್ಪದಲ್ಲಿ ಪೂಜಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು ಗಿಡುಗಳಿಗಲ್ಲದೆ, ಸೈದಾನವನ್ನರ್ಪಿಸಿ ಫಲವ ಬೇಡುವರಯ್ಯ, ತಮಗೆಲ್ಲಿಯದೋ ಆ ಫಲವು 18 ಧಾನ್ಯಕ್ಕಲ್ಲದೆ, ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ಫಲವ ಬೇಡ ಇರಬೇಕದು. ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಸರ್ವ ಅನ್ಯಾಯಿಗಳ ನೇನೆಂಬೆ ಗುಹೇಶ್ವರ. ಇವ್ರೇನ್ ಕೊಡೋದಿಲ್ಲ, ಅದು ಎಲ್ಲದೂ ಲಿಂಗದ್ದೇ, ಅದೆಲ್ಲದೂ ಶಿವನದೇ. ಅವನಿಗೆ ಕೊಟ್ಟು ಇವರು ಫಲವ ಬೇಡ್ತಾರಲ್ಲ, ಇಂಥ ಅನ್ಯಾಯಿಗಳ ನೇನೆಂಬೆ ಅಂತ ಹೇಳಿ ಇಲ್ಲಿ ಈ 119ನೇ ವಚನದಲ್ಲಿ ಅಲ್ಲಮ ಪ್ರಭು ಈ ಭಕ್ತರನ್ನ ಟೀಕೆ ಮಾಡ್ತಾನೆ. ಈ ಮೇಲಿನ ವಚನದ ಅರ್ಥ ಬಹಳ ಸ್ವಯಂ ಸ್ಪಷ್ಟ. ಮನುಷ್ಯ ಯಾವ ವಸ್ತುವನ್ನು ಅರ್ಪಿಸಿ ಪೂಜಿಸುವನೋ ಪೂಜೆಯ ಫಲವು ಆ ವಸ್ತುವಿಗೆ ಸಲ್ಲುತ್ತದೆ, ಅದು ಪೂಜಕನಿಗಲ್ಲ. ಈ ಸತ್ಯವನ್ನೆರಿಯದ ಇವನು ಲಿಂಗದೊಡವೆಯ ಲಿಂಗಕ್ಕೆ ಕೊಟ್ಟು ಫಲವ ಬೇಡುವ ಒಬ್ಬ ಮೂರ್ಖ ಅಂತ. ಪರಮಾತ್ಮ ಕೊಟ್ಟಿದ್ದೆಲ್ಲದೂ, ಈ ಜಗತ್ತಿನ ಸೃಷ್ಟಿಯ ಸರ್ವದೆಲ್ಲವೂ ಆ ಪರಮಾತ್ಮನದು, ಆ ಶಿವನದು.
ಆ ಲಿಂಗದ್ದು, ಅದು ಅವನಿಗೆ ಕೊಟ್ಟು ಫಲವ ಬೇಡ್ತಕ್ಕಂಥವ್ರು ಇವರು ಅಂತ. ಆ ಕಾಲದ ಸಾಂಪ್ರದಾಯಿಕ ಬಾಹ್ಯ ಪೂಜಕರನ್ನ ಹೀಗೆ ಲೇವಡಿ ಮಾಡಿದ್ದಾನೆ ಪ್ರಭು. ಹಾಲ ನೇಮುವ ಹಿಡಿದಾತ ಬೆಕ್ಕಾಗಿ ಹುಟ್ಟುವ, ಕಡಲೆಯ ನೇಮವ ಹಿಡಿದಾತ ಕುದುರೆಯಾಗಿ ಹುಟ್ಟುವ, ಅಗ್ಗವಣಿಯ ನೇಮವ ಹಿಡಿದಾತ ಕಪ್ಪೆಯಾಗಿ ಹುಟ್ಟುವ, ಪುಷ್ಪದ ನೇಮವ ಹಿಡಿದಾತ ತುಂಬಿಯಾಗಿ ಹುಟ್ಟುವ. ಇವು ಷಡುಸ್ಥಲಕ್ಕೆ ಹೊರಗು. ನಿಜ ಭಕ್ತಿ ಇಲ್ಲದವರ ಕಂಡರೆ ಮೆಚ್ಚನು ಗುಹೇಶ್ವರ ಅಂತೇಳಿ 120ನೇ ವಚನ ಅಲ್ಲಮ್ಮ ಪ್ರಭು. ಈ ವಚನವು ಬಾಹ್ಯ ಪೂಜಕರನ್ನ ನಗೆಪಾಟಲಿಗೀಡು ಮಾಡುವುದು. ನೇಮವಾಗಿ ಅರ್ಪಿಸುವ ಪದಾರ್ಥಕ್ಕೂ ಅದನ್ನುಂಡು ಜೀವಿಸುವ ಪ್ರಾಣಿಗೂ ಸಂಬಂಧವನ್ನು ಕಲ್ಪಿಸಿ ಬಾಹ್ಯ ಪೂಜಕ ಭಕ್ತನು ಯಾವ ಪದಾರ್ಥ ಅರ್ಪಿಸುವನೋ ಅದೇ ಪ್ರಾಣಿಯಾಗಿ ಹುಟ್ಟುವನು, ಅದೇ ಅವನು ಪಡೆವ ಪೂಜಾ ಫಲ. ಲಿಂಗಕ್ಕೆ ಹಾಲ ನೇಮ ಮಾಡಿದವನು ಅವನು ಬೆಕ್ಕಾಗಿ ಹುಟ್ಟುತ್ತಾನೆ, ಕಡಲೆ ನಿಯಮದವನು ಕುದುರೆಯಾಗಿ ಹುಟ್ಟುತ್ತಾನೆ. ಯಾಕಂದ್ರೆ ಕಡಲೆ ಕುದುರೆ ಆಹಾರ, ಅದು ಹಾಲು ಬೆಕ್ಕಿನ ಆಹಾರ ಅಂತ. ಹಿಂಗೆ ಅಗ್ಗವಣಿ ನಿಯಮದವನು ಕಪ್ಪೆಯಾಗಿ ಹುಟ್ಟುವನು, ಯಾಕಂದ್ರೆ ನೀರು ಕಪ್ಪೆಗೂ ಸಂಬಂಧ, ನೀರಿದ್ದಲ್ಲಿ ಕಪ್ಪೆ ಇರ್ತತೆ. ಪುಷ್ಪ ನಿಯಮದವನು ದುಂಬಿಯಾಗಿ ಹುಟ್ಟುವನು, ನೋಡಿ ದುಂಬಿಗೂ ಹೂವಿಗೂ ಸಂಬಂಧ. ಹಂಗಾಗಿ ಯಾವನು ಪುಷ್ಪ ನಿಯಮ ಮಾಡ್ತಾನೆ ಅವನು ದುಂಬಿಯಾಗಿ ಹುಟ್ಟುತ್ತಾನೆ. ಇಂತಹ ನಿಯಮ ಷಟ್ಸ್ಥಳಕ್ಕೆ ಬಾಹಿರವಾದ್ದು ಅಂತ ಹೇಳ್ತಾರೆ ಮುಲಾಜಿಲ್ದ. ಇಂಥ ಆಷಾಢಭೂತಿ ಭಕ್ತರನ್ನ ಗುಹೇಶ್ವರನು ಮೆಚ್ಚುವುದಿಲ್ಲ ಅಂತ. ಭುವರ್ಲೋಕದ ಸ್ಥಾವರಕ್ಕೆ ಸತ್ಯಲೋಕದ ಅಗ್ಗವಣಿಯಲ್ಲಿ ಮಜ್ಜನಕ್ಕೆರೆದು ದೇವಲೋಕದ ಪುಷ್ಪದಲ್ಲಿ ಪೂಜೆಯ ಮಾಡಿದಡೆ 10 ಲೋಕದ ಆಚಾರ ಕೆಟ್ಟಿತ್ತು, 3 ಲೋಕದ ಅರಸುಗಳು ಮುಗ್ಧರಾದರು, ಗುಹೇಶ್ವರ ಲಿಂಗವು ಸ್ಥಾವರಕ್ಕೆ ಸ್ಥಾವರವಾದನು ಅಂತೇಳಿ 197ನೇ ವಚನ ಹೇಳುತ್ತೆ. ಭೂಲೋಕದ ಸ್ಥಾವರ ಲಿಂಗವನ್ನು ಸತ್ಯಲೋಕದ ಅಗ್ಗವಣಿಯಿಂದ ತೊಳೆದು ದೇವಲೋಕದ ಪುಷ್ಪದಲ್ಲಿ ಪೂಜಿಸಿದರೆ 10 ಲೋಕದ ಆಚಾರ ಕೆಟ್ಟಿತ್ತು, 3 ಲೋಕದ ಅರಸುಗಳು ಮುಗ್ಧರಾದರು. ಆದರೆ ಗುಹೇಶ್ವರ ಲಿಂಗ ಮಾತ್ರ ಇಂತಹ ಸ್ಥಾವರಾರಾಧಕರಿಗೆ ಸ್ಥಾವರವೇ ಆದನು. ಹೀಗೆ ಪ್ರಭು ಬಾಹ್ಯಕರ್ಮಿಗಳ ನಿರರ್ಥಕ ಕ್ರಿಯೆಗಳನ್ನು ವಿಡಂಬಿಸುವರು. ಮಹಾಮೇರುವಿನ ಮರೆಯಲಿರ್ದು ಭೂತಳದ ನೆಳನಾಚರಿಸುವ ಕರ್ಮಿ ನೀ ಕೇಳ, ಆ ಮಹಾಲಿಂಗಕ್ಕೆ ಮಜ್ಜನವೆಂದೇನೋ, ಪರಿಮಳ ಲಿಂಗಕ್ಕೆ ಪತ್ರ ಪುಷ್ಪಗಳೆಂದೇನೋ, ಜಗಜ್ಯೋತಿ ಲಿಂಗಕ್ಕೆ ಧೂಪ ದೀಪಾರತಿಗಳೆಂದೇನೋ, ಅಮೃತ ಲಿಂಗಕ್ಕೆ ಆರೋಗಣೆ ಎಂದೇನೋ, ಗುಹೇಶ್ವರ ಲಿಂಗದಂತುವ ಬಲ್ಲವರಾರೋ ಅಂತೇಳಿ 412ನೇ ವಚನದಲ್ಲಿ ಈ ರೀತಿ ಪ್ರಶ್ನೆ ಮಾಡ್ತಾನೆ ಅಲ್ಲಮ ಪ್ರಭು. ಈ ಬಾಹ್ಯ ಪೂಜೆಯ ಸ್ಥಾವರಾರಾಧಕರೆಲ್ಲರೂ ಆ ಮಹಾಮೇರುವಿನ ಮರೆಯಲ್ಲಿ ಅದನ್ನು ಕಾಣದೆ ಭೂತಳದ ನೆರಳನ್ನ ನೆಚ್ಚಿದ ಕರ್ಮಿಗಳು ಇವರು. ಇವರಿಗೆ ಲಿಂಗವೆಂದರೇನೂ ಗೊತ್ತಿಲ್ಲ, ಅದು ಮಹಾಲಿಂಗ. ನರಮನುಜನ ಕರಕ್ಕೂ ಕಣ್ಣಿಗೂ ಭಾವಕ್ಕೂ ಕೂಡ ಅದು ನಿಲುಗದ್ದು. ಅಂತಹ ಲಿಂಗಕ್ಕೆ ಇವರು ಮಜ್ಜನಕ್ಕೆರೆಯುವುದು ಹಾಸ್ಯಾಸ್ಪದ. ಆ ಮಹಾಲಿಂಗದೊಳಗೆ ಉದಕ ಹುಟ್ಟುತ್ತದೆ, ಅದಕ್ಕೇನು ಮಜ್ಜನ ಮಾಡುವುದು? ಅದರೊಳಗೆ ನೀರು ಹುಟ್ಟಿ ಬರ್ತದೆ, ಅದಕ್ಕೇನು ಮಜ್ಜನ ಮಾಡುವುದು? ಆ ಮಹಾಲಿಂಗದೊಳಗೆ ಸಕಲ ಪರಿಮಳ ಒಡಗಿದೆ. ಗಿಡ ಮರ ಪುಷ್ಪ ಎಲ್ಲ ಅಂದ್ರೆ ಇಲ್ಲಿ ಅರ್ಥವೇನಂದ್ರೆ ಶಿವನು ಲಿಂಗ ಸ್ವರೂಪಿ, ಅರ್ಥಾತ್ ಈ ಜಗತ್ ಸ್ವರೂಪಿ ಅಂತ. ಆ ಲಿಂಗ ಅನ್ನುವ ಈ ಜಗತ್ತಿನಲ್ಲಿಯೇ ಈ ಸರ್ವವೆಲ್ಲವೂ ಇದೆ. ನಾವು ಯಾವುದನ್ನ ಲಿಂಗಕ್ಕೆ ಅರ್ಪಿಸ್ತೀವೋ, ನೀರಾಗಲಿ ಪುಷ್ಪವಾಗಲಿ ಮತ್ತೊಂದು, ಅದೆಲ್ಲವೂ ಅದರೊಳಗಿಂದಲೇ ಬರ್ತದೆ. ಅದು ನೋಡಿ, ಹೀಗೆ ಅಂದ್ರೆ ಮನುಷ್ಯ ಈ ಪೂಜೆಯ ನೆಪದಲ್ಲಿ ಏನೇನ್ ಮಾಡ್ತಾನೋ ಅದೆಲ್ಲದೂ ಒಂದು ಮೂರ್ಖತನ ಅಂತ ಅಲ್ಲಮ ಪ್ರಭುವಿನ ಒಂದು ಅರ್ಥ ಇಲ್ಲಿ. ಆದ್ರಿಂದ ಅದಕ್ಕೇನು ಪುಷ್ಪ ಅರ್ಪಿಸೋದು? ಪುಷ್ಪ ಅದರೊಳಗಿಂದಲೇ ಬರ್ತದೆ. ಅದು ಆ ಮಹಾಲಿಂಗವೇ ಈ ಲೋಕಕ್ಕೆ ದಿವ್ಯ ಪ್ರಭೆ ಬೆಳಕು ನೀಡುವ ದಿವ್ಯ ಜ್ಯೋತಿ. ಅದು ಅಂತಹ ಲಿಂಗಕ್ಕೆ ಧೂಪ ದೀಪದಾರತಿ ಹಾಕ್ಬೇಕಂಗಾದ್ರೆ ಆ ಲಿಂಗದೊಡಲಲ್ಲಿ ಅಮೃತದ ಸಾಗರವೇ ತುಂಬಿರಲು ಅದಕ್ಕೇಕೆ ಹಾಲಿನ ಆರೋಗಣೆ? ಇಂತಹ ತಿಳಿಗೇಡಿ ಕ್ರಿಯೆಗಳು ಅಜ್ಞಾನಿ ಭಕ್ತನ ಕುಬ್ಜತನದ ಪರಿಣಾಮವಷ್ಟೇ ಅಂತ. ಇದು ಅಲ್ಲಮ ಪ್ರಭುವಿನ ದೃಷ್ಟಿಯಲ್ಲಿ ಬಹಳ ಎತ್ತರದಲ್ಲಿ ಈ ಆಲೋಚನೆಗಳನ್ನ ಅಲ್ಲಮ ಪ್ರಭು ಮಾಡ್ತಾ ಇದ್ದಾನೆ. ನಾವೆಲ್ಲ ಏನು ಪೂಜೆ ಮಾಡಿ ನಾವು ಶಿವನಿಗೆ ಅದರ್ಪಿಸ್ಬೇಕು ಇದರ್ಪಿಸ್ಬೇಕು ಅಂತ ಏನು ಹೇಳ್ತೀವಿ, ಇವೆಲ್ಲವೂ ಈ ಬಾಹ್ಯ ಪೂಜಾ ಕರ್ಮಾದಿಗಳಿಗೆ ಸಂಬಂಧಪಟ್ಟ ಕ್ರಿಯೆಗಳು, ವಸ್ತುಗಳು. ಈ ವಸ್ತುಗಳೊಂದಿಗೆ ಮಾಡುವಂತ ಪೂಜಾ ಕ್ರಿಯೆ ಇದೆಲ್ಲವೂ ಮೂರ್ಖತನದ್ದು ಅಂತ ಅರ್ಥ. ಶಿವನು ಶರಣನ ಬಾಹ್ಯ ಪೂಜೆಯನ್ನು ನಿರಾಕರಿಸುತ್ತಾನೆನ್ನಲು ಇನ್ನೊಂದು ಪ್ರಭುವಿನ ವಚನ ಹೀಗಿದೆ: ಶರಣ ಲಿಂಗಾರ್ಚನೆಯ ಮಾಡಲೆಂದು ಪುಷ್ಪಕ್ಕೆ
ಕರವ ನೀಡಿದರೆ ಆ ಪುಷ್ಪ ನೋಡ ನೋಡ ಕರದೊಳಡಗಿತ್ತು. ಆ ಪುಷ್ಪ ನೋಡ ನೋಡ ಕರದೊಳಡಗಿತ್ತು. ಅಡಗಿತ್ತಲ್ಲ, ಅದು ಹೋಗರದ ಗೊಬ್ಬರವನ್ನುಣ್ಣದು, ಕಾಮದ ಕಣ್ಣರಿಯದು, ನಿದ್ರೆಯ ಕಪ್ಪೊತ್ತದು. ಅದು ಅರುಣ ಚಂದ್ರರ ತೆರೆಯಲ್ಲಿ ಬೆಳೆಯದು. ಲಿಂಗವೇದಿಯಾಗಿ ಬೆಳೆದ ಪುಷ್ಪವನು ಗುಹೇಶ್ವರ ನಿಮ್ಮ ಶರಣನು ಪ್ರಾಣಲಿಂಗಕ್ಕೆ ಪೂಜೆ ಮಾಡಿದನು ಅಂತೇಳಿ 414ನೇ ವಚನ. ಅಂದ್ರೆ ಪೂಜಕ ಲಿಂಗ ಪೂಜೆಗೆ ಹೂ ತೆಗೆದುಕೊಳ್ಳಲೆಂದು ಕೈ ಚಾಚಿದರೆ ನೋಡುತ್ತಲೇ ಆ ಹೂ ಕರದೊಳಗೆ ಅದೃಶ್ಯವಾಯಿತು. ಪೂಜಕನರ್ಪಿಸುವ ಹೋಗರದ ಗೊಬ್ಬರವನ್ನು ಅಂದ್ರೆ ಸಯದಾನ, ಎಡೆ ಅಥವಾ ಪದಾರ್ಥದ ಗೊಬ್ಬರ ಆ ಪುಷ್ಪವು ಉಣ್ಣುವುದಿಲ್ಲ. ಪೂಜಕನ ಕಾಮದ ದೃಷ್ಟಿ ಆ ಪುಷ್ಪಕ್ಕಾಗದು, ಅದಕ್ಕೆ ನಿದ್ದೆಯ ಕಪ್ಪೊತ್ತದು. ಆ ಪುಷ್ಪವು ಈ ಭೌತಿಕ ಜಗದ ಸೂರ್ಯ ಚಂದ್ರರ ತೆರೆಯಲ್ಲಿ, ಬೆಳಕಿನ ತೆರೆ ಅಂದ್ರೆ ಪ್ರಭಾವಳಿಯಲ್ಲಿ ಬೆಳೆಯದದು. ಹಾಗಾದರೆ ಲಿಂಗಕ್ಕೆ ಎಂತಹ ಪುಷ್ಪ ಬೇಕು ಅನ್ನೋದು ಪ್ರಶ್ನೆ ಇಲ್ಲಿ. ಎಂಥ ಪುಷ್ಪ ಬೇಕು? ಈ ಪುಷ್ಪಗಳೆಲ್ಲ ಸೂರ್ಯನ ಬೆಳಕಿನಲ್ಲಿ ಬೆಳೆತವೆ. ಹೀಗೆ ಲಿಂಗವೇದಿಯಾಗಿ ಅಂದ್ರೆ ಲಿಂಗ ಸ್ಪರ್ಶದಿಂದ ಬೆಳೆದ ಪುಷ್ಪವನ್ನು ಗುಹೇಶ್ವರ ನಿಮ್ಮ ಶರಣನು ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನಂತ ಹೇಳ್ತಾರೆ. ನೋಡಿ, ಲಿಂಗವೇದಿಯಾಗಿ ಅಂದ್ರೆ ಲಿಂಗ ಸ್ಪರ್ಶದಿಂದ ಬೆಳೆದ ಪುಷ್ಪ ಆಗಿರ್ಬೇಕಾದ ಅದನ್ನ ನಿಮ್ಮ ಶರಣನು ಪ್ರಾಣಲಿಂಗಕ್ಕೆ ಪೂಜೆಯ ಮಾಡಿದನು, ಅರ್ಪಣೆಯನ್ನು ಮಾಡಿದನು ಅಂತ. ನೋಡಿ, ವಿಚಿತ್ರವೆಂಬಂತೆ ಈ ಮೇಲಿನ ವಚನದಲ್ಲಿ ತಿರಸ್ಕೃತರಾದ ಸೂರ್ಯ ಚಂದ್ರರೇ ಈ ಕೆಳಗಿನ ವಚನದಲ್ಲಿ ಪುಷ್ಪವಾಗುತ್ತಾರೆ. ಕೆಲವು ವೈರುಧ್ಯದ ಸಂಗತಿಗಳು. ಗಗನವೇ ಗುಂಡಿಗೆ, ಆಕಾಶವೇ ಅಗ್ಗವಣಿ, ಚಂದ್ರ ಸೂರ್ಯರಿಬ್ಬರು ಪುಷ್ಪ, ಬ್ರಹ್ಮ ಧೂಪ, ವಿಷ್ಣು ದೀಪ, ರುದ್ರ ನೋಗರ, ಸಯದಾನ ನೋಡ, ಗುಹೇಶ್ವರ ಲಿಂಗಕ್ಕೆ ಪೂಜೆ ನೋಡ ಅಂತೇಳಿ 415ನೇ ವಚನ. ಈ ವಚನದಲ್ಲಿ ನೈಸರ್ಗಿಕ ವಸ್ತು ಶಕ್ತಿಗಳು ಮತ್ತು ಪೌರಾಣಿಕ ದೇವತರನ್ನು ಪೂಜೆಯಲ್ಲಿ ಪೂಜಾ ಪರಿಕರಗಳನ್ನಾಗಿಸಿ ಅಲ್ಲಮ ಪ್ರಭುಗಳು ಸಾಂಸ್ಥಿಕ ಧರ್ಮದ ವೈಯಕ್ತಿಕ ಪೂಜಾಚಾರಗಳನ್ನು ಅಮಾನ್ಯ ಮಾಡಿ ಆ ಪೂಜೆಯನ್ನ ವಿಶ್ವಾತ್ಮಕ ಪೂಜೆಯಾಗಿ ಅಂದ್ರೆ ಕಾಸ್ಮಿಕ್ ವರ್ಷಿಪ್ ಅಂತ ಶೃಂಗರಿಸುತ್ತಾರೆ. ಇಲ್ಲಿ ಪೂಜೆ ವಿಕೃತವಾಗುವುದಿಲ್ಲ. ಈ ಬಾಹ್ಯ ಪೂಜೆಯ ಅನರ್ಥಕತೆ, ಅವಿವೇಕತನ ಎಷ್ಟೆಂಬುದನ್ನು ಎಳೆ ಎಳೆಯಾಗಿ ಬಿಡಿಸಿ ಹೇಳುವ ತವಕ ಅಲ್ಲಮ ಪ್ರಭುಗಳಿಗೆ. ನೋಡಿ, ಸರೋವರದ ಕಮಲದಲ್ಲಿ ತಾನಿಪ್ಪನು ಕೆಂದಾವರೆಯ ಪುಷ್ಪದ ನಿಯಮವೆಂತೋ. ಮತ್ತೆ ಅವನೇ ಸರೋವರದ ತಾವರೆಯಲ್ಲಿ ಇರಬೇಕಾದ್ರೆ ಮತ್ತೆ ಕೆಂದಾವರೆಯ ಪುಷ್ಪವನ್ನು ಅವನಿಗೆ ಅರ್ಪಿಸಿದ್ರೆ ಅರ್ಥವೇನು? ಹೂವ ಮುಟ್ಟದೆ ಕೊಯ್ಯುವ ನಿಯಮವೆಂತೋ. ಮುಟ್ಟದೆ ಕೊಯ್ಯುವ ಮುಟ್ಟಿದ ಪರಿಮಳ ಗುಹೇಶ್ವರ ನಿಮ್ಮ ಶರಣನು ಅಂತೇಳಿ 416ನೇ ವಚನ. ದೇವರು ಎಲ್ಲೆಲ್ಲಿ ಇದ್ದಾನೆ? ದೇವರ ಪೂಜೆಗೆಂದು ಭಕ್ತರು ಸರೋವರದಿಂದ ಕಮಲವನ್ನು ತರುತ್ತಾರಲ್ಲ, ಅದರೊಳಗೆ ಇದ್ದಾನೆ. ಹೀಗಿರಲು ಇದೆಂತಹ ವಿವೇಕ ಇದು? ಮತ್ತೆ ಆ ಕಮಲವನ್ನೇ ತಂದು ಲಿಂಗಕ್ಕೆ ಮುಡಿಸೋದ? ಇನ್ನು ಪುಷ್ಪವನ್ನು ಮುಟ್ಟದೇ ಕತ್ತರಿಸಿ ತರುವ ನೇಮ ಬೇರೆ ಕೇಡು. ಇನ್ನು ಕೆಲವರು ನದಿ ಕೊಳ್ಳಗಳಲ್ಲಿ ಮಿಂದು ಮಡಿಯುಟ್ಟು ಪೂಜಿಸುವ ಭ್ರಮೆಯಲ್ಲಿರುತ್ತಾರೆ. ಅಂಥವರ ಭ್ರಮೆಗೆ ಅಲ್ಲಮರ ಉತ್ತರ ಹೀಗಿದೆ ನೋಡು. ಮಿಂದು ದೇವರ ಪೂಜಿಸಿಹೆನೆಂಬ ಸಂದೇಹಿ ಮಾನವ ನೀ ಕೇಳ. ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅವರು. ಯಾರಿಗೆ ಡಂಬಾಚಾರ ಮಾಡ್ತಾರಲ್ಲ ಅವ್ರಿಗೆಲ್ಲವೂ ಈ ಮಾತುಗಳು ಅನ್ವಯ ಆಗ್ತವೆ. ಮಿಂದು ದೇವರ ಪೂಜಿಸಿಹೆನೆಂಬ ಸಂದೇಹಿ ಮಾನವ ನೀ ಕೇಳ. ಮೀಯದೆ ಮೀನು, ಮೀಯದೆ ಮೊಸಳೆ, ತಾಮಿಂದು ತನ್ನ ಮೀಯದನ್ನಕ್ಕರ, ಈ ಬೆಡಗಿನ ಮಾತ ಮೆಚ್ಚುವನೇ ನಮ್ಮ ಗುಹೇಶ್ವರ ಅಂತ 1446ನೇ ವಚನ ಇದು. 1446ನೇ ವಚನ. ಯಾರು ಶಿವನನ್ನು ಅರಿತಿರುವರೋ ಅವರಿಗೆ ಲಿಂಗ ಪೂಜೆಯ ಹಂಬಲವೇ ಬೇಡ ಎನ್ನುತ್ತದೆ ಅಲ್ಲಮ ಪ್ರಭುವಿನ 425ನೇ ವಚನ. ಸಾವರ ನೋವರ ಕೈಯಿಂದಲೂ ಅವನಿಗೆ ಪೂಜೆ ಬೇಕಾಗಿಲ್ಲ ಅಂತ ಹೇಳ್ತತಿ 498ನೇ ವಚನ. ಶಿವನಿಪ್ಪ ಠಾವನರಿಯದೆ ಅಷ್ಟವಿಧಾರ್ಚನೆ ಷೋಡಶೋಪಚಾರ ಮಾಡಿ ಸಕಲ ಪಡಿಪಾದಾರ್ಥವನರ್ಪಿಸಿ ಪ್ರಸಾದವ ಕೊಂಡೆವೆಂಬವರ ದಿಟ್ಟತನ ಎದೆಗಲಿತನ ನೋಡ ಎಂದು ಲೇವಡಿಸಿ ಹಗರಣದ ಹಣ್ಣ ಮೆದ್ದು ಹಸಿವು ಹೋಯಿತೆಂದಡೆ ಆರು ಮೆಚ್ಚುವರು ಹೇಳ ಗುಹೇಶ್ವರ ಎಂದು ಟೀಕಿಸುತ್ತಾನೆ. ನೋಡು, ಹಗರಣದ ಹಣ್ಣ ಮೆದ್ದು ಹಸಿವು ಹೋಯಿತೆಂದಡೆ ಆರು ಮೆಚ್ಚುವರು ಹೇಳ ಗುಹೇಶ್ವರ. ಅಲ್ಲಮ ಪ್ರಭುವಿನ 1585ನೇ ವಚನ ಇದು. ಅಂದ್ರೆ ತಿಂದ ಹಣ್ಣೇ ಹಗರಣದ್ದು, ಇನ್ನು ಹಸಿವು ಹೋದದ್ದು ಹೇಗೆ ಅಂತ.
ಬಾಹ್ಯ ಪೂಜೆಯ ಅನರ್ಥಕತೆಯನ್ನು ಇನ್ನೂ ಒಂದು ಬಗೆಯಲ್ಲಿ ವಿವರಿಸುತ್ತಾರೆ ಅಲ್ಲಮಪ್ರಭು. ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ, ಪೂಜೆಯ ಮಾಡುವಡೆ ನಿನಗೆ ಗಗನ ಕಮಲ ಕುಸುಮದ ಅಖಂಡಿತ ಪೂಜೆ, ಧೂಪ ದೀಪಾರತಿಗಳ ಬೆಳಗುವಡೆ ನೀನು ಸ್ವಯಂ ಜ್ಯೋತಿ ಪ್ರಕಾಶ. ನೋಡಿ, ಮಜ್ಜನ ಕೆರೆವಡೆ ನೀನು ಶುದ್ಧ ನಿರ್ಮಲ ದೇಹಿ. ನೋಡಿ, ಆ ಪರಮಾತ್ಮನನ್ನು ಅವನು ಶುದ್ಧ ನಿರ್ಮಲ ದೇಹಿ, ಅವನನ್ನ ನಿರ್ಮಲಗೊಳಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದ್ರೆ ಮಜ್ಜನಕ್ಕೆ ಯಾಕೆ ಕೆರಿಬೇಕು? ಕ್ವಶನ್. ಈ ಮಾತುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ನಾವು. ಮಜ್ಜನ ಕೆರೆವಡೆ ನೀನು ನಿರ್ಮಲ ಶುದ್ಧ ನಿರ್ಮಲ ದೇಹಿ, ನೀನು ಪರಮಾತ್ಮ, ನೀನು ಶುದ್ಧ ನಿರ್ಮಲನು, ನಿನಗೆ ಯಾಕೆ ಮಜ್ಜನ ಎರಿಬೇಕು? ಹಂಗಾರೆ ಪೂಜೆಯ ಮಾಡುವಡೆ ನಿನಗೆ ಗಗನ ಕಮಲ ಕುಸುಮದ ಅಖಂಡಿತ ಪೂಜೆ ಇದೆ. ಪ್ರಕೃತಿಯೊಳಗೆ ನಿನಗೆ ಸ್ವಯಂ ಪೂಜೆ ಇದೆ ನಿನಗೆ. ಮತ್ತೆ ನಿನಗೆ ನಾವು ಪುಷ್ಪ ಅದು ಇದು ಯಾಕೆ ಮಾಡ್ಬೇಕು ನಾವು? ಧೂಪ ದೀಪಾರತಿಗಳ ಬೆಳಗುವಡೆ ನೀನು ಸ್ವಯಂ ಜ್ಯೋತಿ ಪ್ರಕಾಶ. ನೀನು ಆ ಪರಮಾತ್ಮನ ಸ್ವರೂಪ ಅಂದ್ರೆ ಅವನೇ ಸ್ವಯಂ ಪ್ರಕಾಶನವನು. ಮತ್ತೆ ಅವನಿಗೆ ಯಾಕೆ ಜ್ಯೋತಿ ಇವೆಲ್ಲ ಬೆಳಕು ಇವೆಲ್ಲ ಬೇಕು? ಅರ್ಪಿತವ ಮಾಡುವಡೆ ನೀನು ನಿತ್ಯ ತೃಪ್ತನು, ನೀನು ಯಾವತ್ತೂ ತೃಪ್ತನೇ. ನಿನಗೆ ಮತ್ತ ನೀನೇನು ಹಸ್ಕೊಂಡಿರ್ತೀಯ ನಾವು ಸಂಧಾನ ಮಾಡ್ಲಿಕ್ಕೆ ಅಂತ. ಅಷ್ಟವಿಧಾರ್ಚನೆಗಳ ಮಾಡುವಡೆ ನೀನು ಮುಟ್ಟಬಾರದ ಘನವೇದ್ಯನು. ಅಷ್ಟವಿಧಾರ್ಚನೆ ನಾವು ಮಾಡಕ್ ಹೋದ್ರೆ ನೀನು ಮುಟ್ಲಿಕ್ಕೆ ಆಗಲ್ಲ. ನೀನು ಮುಟ್ಟಬಾರದ ಘನವೇದ್ಯನು. ನಿತ್ಯ ನಿಯಮಗಳ ಮಾಡುವಡೆ ನಿನಗೆ ಅನಂತ ಮಂಗಳಾದವು ಗುಹೇಶ್ವರ. ಇದು 424ನೇ ವಚನ. ಈ ಮೇಲಿನ ವಚನ ಬಹಿರಂಗ ಪೂಜೆಯ ಅನರ್ಥಕತೆಯನ್ನ ಎಲ್ಲ ಅಂಶಗಳೊಂದಿಗೆ ಮಂಡಿಸ್ತದೆ. ಶಿವನು ಶುದ್ಧ ನಿರ್ಮಲ ದೇಹಿಯಾದ ಮೇಲೆ ಅವನಿಗೆ ಮಜ್ಜನ ಬೇಕೆ? ಇನ್ನು ಅವನು ವಿಶ್ವವನ್ನೇ ಧರಿಸಿದವನಿಗೆ ಗಗನ ಕಮಲ ಕುಸುಮ ಪುಷ್ಪ ಇವೆಲ್ಲ ಮತ್ತೆ ಹಾಕ್ಬೇಕು? ಸ್ವಯಂ ಜ್ಯೋತಿ ಪ್ರಕಾಶ, ಕೋಟಿ ಕೋಟಿ ಸೂರ್ಯ ಪ್ರಭೆಯುಳ್ಳವನು ಅಂದ ಮೇಲೆ ಅವನಿಗೆ ಧೂಪ ದೀಪದಿಂದ ಬೆಳಗ್ತಕ್ಕಂಥ ಅವಶ್ಯಕತೆ ಏನಿದೆ? ಈ ನಿತ್ಯ ತೃಪ್ತ ಅವನಿಗೆ ನಾವು ಸಂಧಾನ ಯಾಕೆ ನಾವು ಮಾಡಬೇಕು? ಅವನು ಮುಟ್ಟಬಾರದಂತವನು ಟಾಬು. ನೋಡಿ, ಇಂತಿರಲ್ಲ ಅವನಿಗೆ ಅಷ್ಟವಿಧಾರ್ಚನೆ, ಷೋಡಶೋಪಚಾರ ಇವೆಲ್ಲವೂ ಮುಂಡ ಮೋಸ್ತು. ಅನಂತ ಮಂಗಳಕರನಾದವನಿಗೆ ನಿತ್ಯ ನಿಯಮಗಳನ್ನು ಏಕೆ ಮತ್ತು ಹೇಗೆ ಮಾಡುವುದು ಅಂತ. ಹೀಗೆ ಬಹಳ ಸೂಕ್ಷ್ಮವಾಗಿ ಅಲ್ಲಮಪ್ರಭುಗಳು ಈ ಭಕ್ತರ ಪೂಜೆಯ ವಿಚಾರಗಳನ್ನ ಬಹಳ ಸೂಕ್ಷ್ಮವಾಗಿ ಆಲೋಚಿಸಿ ಅದನ್ನ ವಿಡಂಬಿಸ್ತಾ ಬಂದಿದ್ದಾರೆ. ಇನ್ನು ಇಂದ್ರಿಯಗಳ ಮೂಲಕವೇ ಶಿವಪೂಜೆಯನ್ನ ಅಲ್ಲಮಪ್ರಭು 970ನೇ ವಚನ ವಿವರಿಸುತ್ತದೆ. ಭಕ್ತ ತನ್ನ ಅಂಗದಲ್ಲಿ ಮಜ್ಜನ, ತುರುವಿನಲ್ಲಿ ಕುಸುಮ ಪೂಜೆ, ನೇತ್ರದಲ್ಲಿ ರೂಪು ನೋಟ, ಶ್ರೋತ್ರದಲ್ಲಿ ಪಂಚಮಹಾವಾದ್ಯ, ನಾಸಿಕದಲ್ಲಿ ಸುಗಂಧ ಧೂಪ ಪರಿಮಳ, ಜಿಹ್ವೆಯಲ್ಲಿ ಷಡುರಸಾನ್ನ, ತ್ವಕ್ಕಿನಲ್ಲಿ ವಸ್ತ್ರಾಭರಣ ಅಲಂಕಾರ ಮಾಡುವನು. ಇದು ಭಕ್ತನು ಸ್ವಯಂ ತಾನೇ ಅನುಭವಿಸಿ ಆನಂದಿಸುವ ಒಂದು ಕ್ರಿಯೆ. ಇದು ತನ್ನಂಗ ಉಂಡರೆ ಶಿವನುಂಡಂತೆ. ತನ್ನ ನೇತ್ರ ಶ್ರೋತ್ರಾದಿ ಸರ್ವೇಂದ್ರಿಯಗಳ ಸುಖವನ್ನು ಶಿವನಿಗೆ ಅರ್ಪಿಸಿದ ಕಲ್ಪನೆ ಇಲ್ಲಿದೆ. ಹೀಗಾಗಿ ಬಾಹ್ಯ ಪೂಜೆಯನ್ನು ತಿರಸ್ಕರಿಸಿ ಅಂತರಂಗ ಪೂಜೆಯನ್ನ ಮತ್ತು ಭಕ್ತನು ಸ್ವಯಂ ತನ್ನಂಗವನ್ನು ಸಂಪ್ರೀತಗೊಳಿಸುವುದನ್ನು ಅಲ್ಲಮಪ್ರಭುಗಳು ಮುನ್ನೆಲೆಗೆ ತರುತ್ತಾರೆ. ಈ ಪ್ರಾಣಲಿಂಗ ಪೂಜೆಯ ಪರಿಣಾಮವನ್ನ ಅಲ್ಲಮಪ್ರಭುವಿನ 974ನೇ ವಚನ ಹೀಗೆ ವಿವರಿಸುತ್ತದೆ. ಎನ್ನ ಕಾಯವೆಂಬ ಸಿಂಹಾಸನದಲ್ಲಿ ಪ್ರಾಣವೆಂಬ ಲಿಂಗವ ಮೂರ್ತಗೊಳಿಸಿ ಧ್ಯಾನವೆಂಬ ಹಸ್ತದಲ್ಲಿ ಮುಟ್ಟಿ ಪೂಜಿಸುತ್ತಿರಲು ಮೆಲ್ಲ ಮೆಲ್ಲನೆ ಸುತ್ತಿ ಮುತ್ತಿದ ಸಂಸಾರ ಬಯಲ ಬೆರೆಸಿ ನೀನೆಂಬ ಭೇದವಳಿದು ಮಹಾದಾನಿ ಗುಹೇಶ್ವರ ನೋಡಲಾಗಿ ನಿಜಲಿಂಗವಾಯಿತು ಅಂತೇಳಿ 974ನೇ ವಚನ. ಈ ಪ್ರಾಣಲಿಂಗ ಪೂಜೆಯ ಸ್ವರೂಪ ಎಂತಹುದೆಂದರೆ, ಭಕ್ತನ ಹೃದಯ ಕಮಲ ಮಧ್ಯದಲ್ಲಿ ನೆಲೆಸಿರುವ ಪ್ರಾಣೇಶ್ವರನಿಗೆ ಭಕ್ತನ ಕ್ಷಮೆಯ ಅಭಿಷೇಕ, ಪರಮ ವೈರಾಗ್ಯದ ಪುಷ್ಪ, ಸಮಾಧಿ ಸಂಪತ್ತೆಂಬ ಗಂಧ, ನಿರಹಂಕಾರದ ಅಕ್ಷತೆ, ಸದ್ವಿವೇಕವೆಂಬ ವಸ್ತ್ರ, ಸತ್ಯವೆಂಬ ದಿವ್ಯಾಭರಣ, ನಿಭ್ರಾಂತಿಯ ನೈವೇದ್ಯ, ನಿರ್ವಿಷಯದ ತಾಂಬೂಲ, ಮೌನದ ಘಂಟೆ, ನಿರ್ವಿಕಲ್ಪತೆಯ ಪ್ರದಕ್ಷಿಣೆ, ಭಕ್ತನ ಶುದ್ಧಿಯೇ ನಮಸ್ಕಾರ, ಅಂತಃಕರಣದ ಸೇವೆಗಳೇ ಉಪಚಾರ. ಈ ಪರಿಯಲ್ಲಿ ಎಮ್ಮ ಗುಹೇಶ್ವರ ಲಿಂಗಕ್ಕೆ ಪ್ರಾಣಲಿಂಗ ಪೂಜೆಯ ಮಾಡಿ ಬಾಹ್ಯ ಕ್ರಿಯೆ ಮರೆದನು ಕಾಣ ಸಂಗನ ಬಸವಣ್ಣ ಅಂತೇಳಿ ಬಸವಣ್ಣನಿಗೆ ಈ ಮಾತನ್ನು ಹೇಳ್ತಾನೆ 977ನೇ ವಚನದಲ್ಲಿ. ಅಂದ್ರೆ ತಮ್ಮ ಅಂತರಂಗದ ಪೂಜೆಯ ಸಮಗ್ರ ವಿವರವನ್ನು ಕಟ್ಟಿಕೊಡ್ತಕ್ಕಂಥ ಅಲ್ಲಮಪ್ರಭುಗಳು
ಪೂಜೆಯ ಸಕಲ ಭೌತಿಕ ಪರಿಕರಗಳನ್ನೆಲ್ಲ ತಿರಸ್ಕರಿಸಿ ಅವುಗಳಿಗೆ ಗುಣ ಭಾವ ಸ್ವರೂಪ ನೀಡಿಬಿಡುತ್ತಾರೆ. ಈ ಬಗೆಯಲ್ಲಿ ಶರಣರು ಸಾಂಸ್ಥಿಕ ಧರ್ಮದ ಆಚಾರ ವಿಚಾರಗಳ ಸೌಧವನ್ನ ಶಿಥಿಲಗೊಳಿಸಿ ಬಿಡುತ್ತಾರೆ. ನೋಡಿ, ಇದು ಬಹಳ ಇಂಪಾರ್ಟೆಂಟ್ ಆಗಿ ನಾವು ಅಬ್ಸರ್ವ್ ಮಾಡಬೇಕು. ಇವರ ಆಧ್ಯಾತ್ಮಿಕ ಚಿಂತನೆ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಹೇಳಿದ್ರೆ, ಸಾಂಸ್ಥಿಕ ಧರ್ಮಗಳು ಯಾವ ಪೂಜಾ ಪರಿಕಲ್ಪನೆಗಳನ್ನು ಕಟ್ಟಿಕೊಟ್ಟಿದ್ವೋ ಆ ಒಂದು ವಿಚಾರದ ತಳಹದಿಗೆ ಇವರು ಬಾಂಬ್ ಬಿಡ್ತಾರೆ. ಇವರು ಅದನ್ನು ಕೆಡಿಬಿಡ್ತಾರೆ, ಅದನ್ನು ಶಿಥಿಲಗೊಳಿಸ್ಬಿಡ್ತಾರೆ. ನೋಡಿ, ಇದು ಇಲ್ಲಿ ಈ ಕ್ರಿಯೆಗಳು ಜನಸಾಮಾನ್ಯರಿಗೆ ಅಸಾಧ್ಯವೇ ಸರಿ. ಅಂದ್ರೆ ಇವರು ಶರಣರು ಹೇಳ್ತಕ್ಕಂಥ ಈ ಕ್ರಿಯೆಗಳೇನದವಲ್ಲ, ಇವು ಜನಸಾಮಾನ್ಯರಿಗೆ ಸಾಧ್ಯವಲ್ಲದ ಕ್ರಿಯೆಗಳು. ಆದರೂ ಈ ದಿಕ್ಕಿನಲ್ಲಿ ವ್ಯಕ್ತಿಯನ್ನ ಶುದ್ಧೀಕರಿಸುವ ಮೂಲಕ ಧರ್ಮವನ್ನು ಸಮಾಜವನ್ನು ಶುದ್ಧೀಕರಿಸುವ ತತ್ವವನ್ನ ಶರಣರು ನಮ್ಮ ಮುಂದೆ ಇಡುತ್ತಾರೆ. ಈ ಅರ್ಪಿತ ಆರೋಗಣೆಯನ್ನ ಇನ್ನೂ ಎತ್ತರಕ್ಕೆ ತೆಗೆದುಕೊಂಡು ಹೋಗುವ ಅಲ್ಲಮ ಪ್ರಭು ಈ ಪ್ರಾಣ ಪೂಜಾದಿಗಳನ್ನು ನಿರಾಕರಿಸುತ್ತಾರೆ ಎನಿಸುತ್ತದೆ. ಕೊನೆಗೆ ಅಂತಿಮವಾಗಿ ಇಲ್ಲೊಂದು ವಚನ ಇದೆ, 1086ನೇ ವಚನ. ಕಾಯದಲಾದ ಅರ್ಪಿತ ಅರ್ಪಿತವಲ್ಲ, ಪ್ರಾಣದಲಾದ ಅರ್ಪಿತ ಅರ್ಪಿತವಲ್ಲ, ಭಾವದಲಾದ ಅರ್ಪಿತ ಅರ್ಪಿತವಲ್ಲ, ಅರಿವಿನಲಾದ ಅರ್ಪಿತ ಅರ್ಪಿತವಲ್ಲ, ನೆನಹಿನಲಾದ ಅವಧಾನ, ಮರಹಿಲ್ಲದ ಆರೋಗಣೆ, ತಟ್ಟದ ಮುಟ್ಟದ ಅರ್ಪಿತ. ಗುಹೇಶ್ವರ ಲಿಂಗದ ಆರೋಗಣೆಯನ್ನು ಇಂದು ಬಸವಣ್ಣನಿಂದ ಕಂಡೆನು ಅಂತ ಹೇಳಿ ಕೊನೆಗೆ ಅದನ್ನು ನಿರಾಕರಿಸಿಬಿಡೋದು ಲಾಸ್ಟ್. ಹೀಗೆ ಅಲ್ಲಮ ಪ್ರಭು ತಮ್ಮ ಅನುಭವದ ಉತ್ತುಂಗಕ್ಕೆ ಏರಿದಂತೆಲ್ಲ ಎಲ್ಲ ಕ್ಷೇತ್ರಗಳಲ್ಲಿಯೂ ಇರುವ ಎಲ್ಲ ವಿಧದ ಸ್ಥಾವರವನ್ನು ಕಿತ್ತೆಸೆದು ಎಲ್ಲವನ್ನು ಬಯಲು ಶೂನ್ಯ ಜಂಗಮಗೊಳಿಸಿಬಿಡುತ್ತಾರೆ. ಹೀಗಿರಲು ಈ ಕೆಳಗೆ ವಿವರಿಸಿದ ನಿತ್ಯ ನೇಮ ಕಟ್ಟಳೆಗಳಿಗೆ ಯಾವ ಅರ್ಥವಿದೆ? ಈ ವಚನಗಳ ಸಾಚಾತನವೆಷ್ಟು? ನೋಡಿ, ಈ ಕೆಳಗೆ ನೋಡ್ರಿ ನೀವು, ಅವರವೇ ಅಲ್ಲಮ ಪ್ರಭುಗಳವೇ ಮತ್ತೆ ನೋಡಿ, ಈಗ ಇಷ್ಟೆಲ್ಲ ನಾವು ಅಲ್ಲಮ ಪ್ರಭುವಿನ ಪೂಜೆ, ಅಂತರಂಗ ಪೂಜೆಯ ಬಗ್ಗೆ, ಬಾಹ್ಯ ಪೂಜೆಯ ಬಗ್ಗೆ ಅಲ್ಲಮನ್ನೆಲ್ಲೂ ತಿಳ್ಕೊತ ಬಂದಿವಿ ನಾವು. ವಚನಗಳಲ್ಲಿ ಒಂದು ಸಮಸ್ಯೆ ನಮಗೆ ಎದುರಾಗದು ಏನಂದ್ರೆ, ಇದಕ್ಕೆ ವಿರುದ್ಧವಾದ ವಿಚಾರದ ವಚನಗಳು ಬರ್ತವೆ. ಇವನ್ ಏನ್ ಮಾಡೋದಂತ ಪ್ರಶ್ನೆ ಇಲ್ಲಿ. ನೋಡಿ, ಪೂಜಕರಿಗೆ ಕೆಲ ನೀತಿ ನಿಯಮಗಳಿವೆ. ದೇಹ ಇಂದ್ರಿಯವೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು ಕೇಳುವ. ದೇಹ ಇಂದ್ರಿಯವೆಂಬ ಜಾತಿ ಸೂತಕವಿರಲು ಗುಹೇಶ್ವರ ಲಿಂಗವ ಮುಟ್ಟಬಾರದು ಕೇಳುವ 1472ನೇ ವಚನ. ಸಂಪ್ರದಾಯವಾದಿಗಳ ಜಾತಿ ಸೂತಕ ಮೀರುವ ಅಲ್ಲಮ ಇಂದ್ರಿಯ ಸಂಬಂಧವನ್ನೇ ಜಾತಿ ಸೂತಕವೆಂದು ಬಗೆದು ಈ ಸೂತಕಿ ಪೂಜೆಗೆ ಅನರ್ಹ ಅಂತ ಅಂತಾರೆ. ಇಲ್ಲಿ ಭಕ್ತ ಉದಯ ಮುಖದಲ್ಲಿ ಅಂದರೆ ಬೆಳಗಾದ ನಂತರ ಪೂಜಿಸಬಾರದು. ಉದಯ ಮುಖದಲ್ಲಿ ಪೂಜಿಸ ಹೋದರೆ ಹೃದಯ ಮುಖದಲ್ಲಿ ಕತ್ತಲೆಯಾಯಿತು, ಹಾರಿ ಹೋಯಿತು ಪ್ರಾಣಲಿಂಗ, ಹರಿದು ಬಿದ್ದಿತ್ತು ಸಜ್ಜೆ, ಕಟ್ಟುವ ಬಿಡುವ ಸಂಬಂಧಿಗಳ ಕಷ್ಟವನುಡ ಗುಹೇಶ್ವರ ಅಂತೇಳಿ 216ನೇ ವಚನ ಹೇಳುತ್ತೆ. ಅದು ಮೊದಲನೇದು 1472ನೇ ವಚನ. ಅದು ನೋಡಿ, ಇವೆಲ್ಲವೂ ಕೆಲವೊಮ್ಮೆ ನಮಗೆ ಏನ್ ಅನಿಸ್ತತಿ, ಏನೋ ಪ್ರಕ್ಷಿಪ್ತಿ ಇರ್ಬೋದಾ ಅಂತ ಒಂದು ಡೌಟ್ ಬರ್ಲಿಕ್ಕೆ ಶುರು ಮಾಡ್ತತಿ. ಇದು ಹಾಗಾದ್ರೆ ಯಾವ ಕಾಲದಲ್ಲಿ ಪೂಜಿಸಬೇಕು? ಹೊತ್ತರೆ ಬೈಗೆ ಪೂಜೆ ಬೇಡ. ಇರುಳುವನು ಹಗಲುವನು ಕಳೆದು ಪೂಜೆಯನ್ನು ಪೂಜಿಸಲು ಬೇಕು ಕಂಡ. ಇಂತಪ್ಪ ಪೂಜೆಯನ್ನು ಪೂಜಿಸುವವರ ಎನಗೆ ನೀ ತೋರ ಗುಹೇಶ್ವರ ಅಂತೇಳಿ ಅಲ್ಲಮ ಪ್ರಭುವಿನ 203ನೇ ವಚನ. ಅಂದರೆ ರಾತ್ರಿಯೂ ಕಳೆದಿರಬೇಕು, ಹಗಲೂ ತೀರಿರಬೇಕು, ಈ ಸಂಧಿ ಕಾಲದಲ್ಲಿ ಪೂಜಿಸಬೇಕೆಂಬ ಈ ನಿಯಮ ಇಲ್ಲಿ ಕಾಣ್ತದೆ. ಇಷ್ಟೆಲ್ಲ ವಚನಗಳಾದ ಬಳಿಕ ಎಲ್ಲಾ ಪೂಜೆಯನ್ನು ತಿರಸ್ಕರಿಸುವ ನಕಾರಾತ್ಮಕ ವಚನ ಒಂದಿದೆ. ಇಷ್ಟಲಿಂಗ ಪೂಜಿಸಿದರಾಗಿ ನಿಷ್ಠೆ ನೆಲೆಗೊಳ್ಳದು. ಬಹುಲಿಂಗವ ಪೂಜಿಸಿ ಭ್ರಮಿತರಾದರು, ಅನ್ಯಲಿಂಗವ ಪೂಜಿಸಿ ಭಿನ್ನರಾದರು, ಸ್ಥಾವರ ಲಿಂಗವ ಪೂಜಿಸಿ ಸಾವಿಗೊಳಗಾದರು, ಬಳ್ಳಲಿಂಗವ ಪೂಜಿಸಿ ಏನುವ ನರಿಯದೇ ಹೋದರು. ಗುಹೇಶ್ವರ ಲಿಂಗನೆಂಬ ಲಿಂಗವ ಪೂಜಿಸಿ ನಿಮ್ಮ ಶರಣರು ಅಲ್ಲಿಗಲ್ಲದೆ ಇಲ್ಲಿಗಲ್ಲದೆ ಹೋದರು ನೋಡ ಅಂತೇಳಿ 944ನೇ ವಚನ ಹೇಳುತ್ತೆ ನಮಗೆ. ನೋಡಿ, ಹೀಗೆ ನಾವು ಅಲ್ಲಮ ಪ್ರಭುವಿನ ದೃಷ್ಟಿಯಲ್ಲಿ ಈ ವಿಷಯವನ್ನು ನಾವು ಇನ್ನು ಬೇರೆ ವಚನಕಾರ ದೃಷ್ಟಿಯಲ್ಲಿ ಚರ್ಚೆ ಮಾಡ್ಬೋದು. ಅಂತರಂಗ ಪೂಜೆ ಮತ್ತು ಬಹಿರಂಗ ಪೂಜೆಯ ವಿಚಾರವನ್ನ ಸದ್ಯಕ್ಕೆ ಅಲ್ಲಮ ಪ್ರಭುವಿನ ಈ ಅಂತರಂಗ ಪೂಜೆಯ ವಿಚಾರವನ್ನ ಇಲ್ಲಿಗೆ ನಾವು ಇಷ್ಟು ಹೇಳಿ ಮುಗಿಸಬಹುದು ನಾವು. ಅಂದ್ರೆ ಅಲ್ಲಮ ಪ್ರಭು ಪ್ರಾಣಲಿಂಗಾರಾಧಕ, ಬಹಳ ಮುಖ್ಯವಾಗಿ. ಅದು ಇಷ್ಟಲಿಂಗ ಇರಲಿ, ಸ್ಥಾವರಲಿಂಗ ಇರಲಿ, ಬಹಿರ್ಲಿಂಗ, ಬಹಿರ್ಪೂಜೆಗಳನ್ನ ತಿರಸ್ಕರಿಸಿದಾತ, ಪೂಜೆಯನ್ನ ಬಹಳ ಎತ್ತರದಲ್ಲಿ ನೋಡಿದಂಥ ಮನುಷ್ಯ.
ಮನುಷ್ಯನ ಕರ್ಣೇಂದ್ರಿಯಗಳು ಅವುಗಳ ಶುದ್ಧತ್ವ ಬಹಳ ಮುಖ್ಯ. ಅವುಗಳನ್ನು ಶುದ್ಧಿಗೊಳಿಸ್ತಕ್ಕಂಥದ್ದೇ ಇಲ್ಲಿ ಪೂಜೆಯ ಒಂದು ಮುಖ್ಯವಾದ ಉದ್ದೇಶ. ಯಾಕಂದ್ರೆ ನಾವು ಮನುಷ್ಯನಿಗೆ ಶಿವನ ಹೆಸರಿನಲ್ಲಿ ಲಿಂಗ ಪೂಜೆ ಮಾಡುವಾಗ ನಾವು ಏನೆಲ್ಲ ತಂದು ಪೂಜಿಸ್ಲಿಕ್ಕೆ ಹೋಗ್ತೀವೋ ಅವೆಲ್ಲವೂ ಅದರೊಳಗೆ ಇದ್ದಾವೆ. ಶಿವ ಅಷ್ಟು ದೊಡ್ಡವನು, ಅವನೊಳಗೆ ಅವನೇ ಸ್ವಯಂ ಜ್ಯೋತಿ ಪ್ರಕಾಶ, ಅವನೊಳಗೆ ಹೂವಿದೆ, ಅವನೊಳಗೆ ನೀರಿದೆ, ನಾವು ಮೇಲೆ ಪ್ರೋಕ್ಷಿಸ್ತಕ್ಕಂಥ ಜಲ ಇದೆ, ಅವನು ಸರ್ವಶುದ್ಧನು. ಹೀಗಿರುವಾಗ ಅವನನ್ನು ಶುದ್ಧೀಕರಿಸ್ತಕ್ಕಂಥದ್ದು ಇಂಥ ವಿವೇಕಗಳೆಲ್ಲವೂ ನಮಗೆ ಈ ಕರ್ಮ ಬಾಹ್ಯ ಪೂಜಾ ಕ್ರಿಯೆಗಳ ಒಂದು ವ್ಯವಸ್ಥೆಯಿಂದ ಬಂದಂತ ಬೇಕು. ಆದ್ರೆ ಅಲ್ಲಮ ಪ್ರಭು ಈ ಎಲ್ಲವನ್ನ ನಿರಾಕರಿಸಿ ಆತ್ಮ ಶುದ್ಧತ್ವದಿಂದ ನಾವು ಪ್ರಾಣಲಿಂಗ ಪೂಜೆಯನ್ನ ನಾವು ಮನದಲ್ಲೇ ಮನೋಪುಷ್ಪ ಅರ್ಪಿಸ್ತಕ್ಕಂಥದ್ದು. ಮನೋಪುಷ್ಪ ಅರ್ಪಿಸ್ಬೇಕಾದ್ರೆ ಮೊದಲು ಮನಸ್ಸೇ ಶುದ್ಧವಾಗಿರಬೇಕು ಅಂತ ನೋಡಿ. ಈ ತರದ ವಿಚಾರಗಳನ್ನು ಅಲ್ಲಮ ಪ್ರಭುಗಳು ತಮ್ಮ ಪೂಜಾ ಕಲ್ಪನೆಯಲ್ಲಿ ಮಂಡಿಸ್ತಾ ಹೋಗ್ತಾರೆ. ಮತ್ತೆ ಈ ವಿಷಯವನ್ನು ನಾವು ಬೇರೆಯವರ ಮುಖಾಂತರ ತಿಳಿಯೋದಾದ್ರೆ ಮತ್ತೆ ಬೇರೆ ವಚನಕಾರರನ್ನು ನೋಡೋಣಂತೆ. ಸದ್ಯ ಇಲ್ಲಿಗೆ ಈ ವಚನದ ಒಂದು ಉಪನ್ಯಾಸ ಮುಕ್ತಾಯ. ನಮಸ್ಕಾರ.